ಎಲ್ಲರಿಗೂ ಶುಭ ಸಂಜೆ. ದೇವರು ನಮ್ಮನ್ನ ಬೆಳಗಿನಿಂದ ಈ ಕ್ಷಣದವರೆಗೂ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಹೊಸ ದಿನವನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ಬೋಧಕರಿಗೂ ಹಿರಿಯರಿಗೂ ಸಹೋದರರಿಗೂ ಆಶೀರ್ವಾದದಾಯಕವಾಗಿ ನೀಡಿದ್ದಾರೆ. ಮೊದಲದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ಈ ಒಂದು ಸಮಯದಲ್ಲಿ KP ರವಿ ಬಳ್ಳಾರಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಸಮುದ್ರ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂತ ನಮ್ಮ ತಂದೆ ನಾಮಕ್ಕೆ ಸ್ತೋತ್ರ ಸಲ್ಲಿಸವಾಗಿದೆ ಸ್ವಾಮಿ. ಇಡೀ ಬೆಳಿಗ್ಗೆಯಿಂದ ಸ್ವಾಮಿ ನಮ್ಮ ಜೊತೆ ಇದ್ದು ನಮ್ಮನ್ನೆಲ್ಲ ಮತ್ತು ಸಂಜೆ ವಾಕ್ಯ ಕೇಳುವಂತ ಭಾಗ್ಯ ನಮ್ಗೆ ಒದಗಿಸ್ಕೊಟ್ಟಿದ್ದೀರಾ. ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯ ತಿಳಿಸ್ಕೊಟ್ಟ ಬೋಧಕರನ್ನು ಆಶೀರ್ವದಿಸಿ ತಂದೆ. ಈ ಊಟ ನಡೆಸ್ಕೊಟ್ಟ ಪಾಸ್ಟರ್ ರಾಜವನ್ನು, ಅವ್ರ ಕುಟುಂಬ ಮಕ್ಕಳನ್ನು, ಅವ್ರ ಸೇವೆಯನ್ನು ಆಶೀರ್ವದಿಸಿ. ಹುಡುಗಂದರೆಲ್ಲ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ನಮ್ಮ ಪ್ರಾರ್ಥನೆ ಎಲ್ಲ ವಿಜ್ಞಾಪನೆ ಸಲ್ಲಿಸುವಾಗ ನಮ್ಮ ಎಲ್ಲ ವಿಜ್ಞಾಪನೆ ನೆರವೇರಿಸ್ಕೊಟ್ಟು ನಮ್ಮನ್ನೆಲ್ಲರನ್ನು ಕಾಪಾಡಿ ನಮ್ಮ ಆಸೆಗಳೆಲ್ಲ ನೆರವೇರಿಸ್ಬೇಕೆಂದು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡನ ಇದನ್ನು ತಂದೆಯೇ, ಆಮೆನ್. ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಆತ್ಮನ ಪ್ರೇರಣೆಯಿಂದ ಯಾರಾದರೂ ವಿಶೇಷ ಗೀತೆಯನ್ನ ಹಾಡುವಂತದ್ದಾಗಿದ್ದರೆ ಹಾಡಲು ವಿನಂತಿಸ್ತೇನೆ. ಸಭಾ ಸಂಗೀತಗಳಲ್ಲಿ ಕೀರ್ತನೆಗಳಲ್ಲಿ 279ನೇ ಕೀರ್ತನೆಯನ್ನ ನಾನು ಹಾಡುವಂತನಾಗಿದ್ದೇನೆ. ಸಭಾ ಸಂಗೀತಗಳಲ್ಲಿ 279 ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತವ ಹಾಡ ಬನ್ನಿ. ಇದನ್ನ ನಾನು ಹಾಡುವಂತನಾಗಿದ್ದೇನೆ. ಗೊತ್ತಿರುವವರು ನನ್ನ ಸಂಗಡ ಮೈಕ್ ಮ್ಯೂಟ್ ಮಾಡಿ ಹಾಡಿಕೊಳ್ಳಬಹುದು ಎಂಬುದಾಗಿ ಕೇಳ್ಕೊಳ್ತೇನೆ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಶದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾದಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾದಿಹನು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವರ್ಪಿಸಿರಿ. ಯೇಸುವ ನಂಬದೆ ಹೋದರೆ ನಿನಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಯೇಸುವ ನಂಬದೆ
ಹೋದರೆ ನಿನಗೆ ಆತ್ಮರಕ್ಷಣೆಯುವ ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಕನಮಾನವಾರ್ಪಿಸಿರಿ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನ್ನು ಭಯ ಭಾವಹರನ ಬಿಡುವ. ನವ ಚೇತನವ ನವ ಜೀವನವ ನವ ಸಂತಸವ ನವ ಭಾವವನ್ನು ಭಯ ಭಾವಹರನ ಬಿಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿಗೀತೆಯ ಹಾಡ ಬನ್ನಿ. ಸರ್ವಭೂವಸಿಗಳೆಲ್ಲರೇ ಕನಮಾನವಾರ್ಪಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗೀತೆಯನ್ನ ಹಾಡಿದ ದೇವರ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಸಮಯ. ಸಭಾಶಾಲೆಯ ಪಾಠವನ್ನ ಬೋಧಕರಾದ ಎಂ ರಾಜುರವರು ನಮಗೆ ಕಲಿಸಿಕೊಡುವಂತವರಾಗಿದ್ದಾರೆ. ಬೋಧಕರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವರಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆ ಪಾಠ ಕಲಿಸಿಕೊಡಲು ತಮ್ಮನ್ನು ಸ್ವಾಗತಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಕರ್ತನು ಈ ಸಾಯಂಕಾಲದ ವೇಳೆಯಲ್ಲಿ ದೇವರ ಮಂದೆಯು ಆತನ ಕೃಪಾ ಸನ್ನಿಧಾನದಲ್ಲಿ ಬಂದು ಸೇರಿ ಆತನು ನಮಗಾಗಿ ಮಾಡಿರುವಂತ ರಕ್ಷಣೆಯ ಯೋಜನೆಯನ್ನು ಹಾಗೂ ಈ ಯೋಜನೆಯಲ್ಲಿ ದೇವರು ನಿರ್ವಹಿಸಬೇಕಾದಂತ ಕಾರ್ಯಗಳನ್ನು ಆತನು ನಿರ್ವಹಿಸಬೇಕಾದಂತ ಕಾರ್ಯಗಳಲ್ಲಿ ಈ ಭೂಮಿ ಮೇಲೆ ತನ್ನವರಾಗಿರುವಂತ ತನ್ನ ಜನರು ಆತನ ಚಿತ್ತಕ್ಕೆ ವಿಧೇಯರಾಗುವಂತ ಬಗೆಯನ್ನು ಆತನು ನಮಗೆ ಸವಿಸ್ತರವಾಗಿ ತಿಳಿಸುತ್ತಾ ಯಾವ ರೀತಿಯಲ್ಲಿ ತನ್ನ ಮತ್ತು ಸೈತಾನನ ನಡುವಿನ ಈ ಹೋರಾಟವನ್ನ ಅಂತ್ಯಗೊಳಿಸ್ತಾನೆ ಮತ್ತು ಹೇಗೆ ಪಾಪವನ್ನು ಅಂದರೆ ದುಷ್ಟತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ, ಅಂತ್ಯಗೊಳಿಸ್ತಾನೆ. ಹೀಗೆ ಮಾಡುವುದರಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಸೈತಾನನ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾನೆ ಮತ್ತು ಸೈತಾನನು ದೇವರ ವಿರುದ್ಧವಾಗಿ ಹೇಗೆಲ್ಲ ನಡ್ಕೊಳ್ತಾನೆ, ಈ ಎಲ್ಲ ಸವಿಸ್ತಾರವಾದಂತ ವಿಚಾರಗಳನ್ನ ಈ ಪಾಠಗಳಲ್ಲಿ ಸಬ್ಬತ್ ಶಾಲೆಯ ಮುಖಾಂತರವಾಗಿ ದೇವರು ನಮಗೆ ಕಲಿಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದ ನಾವು ಇದನ್ನ ಅರಿಯುವುದು ಬಹಳ ಅವಶ್ಯವಾಗಿದೆ. ಯಾಕಂತಂದ್ರೆ ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ. ತನ್ನ ಚಿತ್ತವನ್ನ ನೆರವೇರಿಸುವ ಉದ್ದೇಶಕ್ಕಾಗಿ ತನ್ನ ಮಂದಿಯಾಗಿ, ತನ್ನ ಸಭೆಯಾಗಿ, ತನ್ನ ಮಕ್ಕಳಿಗಾಗಿ ನಮ್ಮನ್ನು ಆರಿಸಿಕೊಂಡು ತನ್ನ ರಾಜ್ಯದಲ್ಲಿ ನಮಗೆ ಅಧಿಕಾರವನ್ನು, ಸ್ವಾಸ್ಥ್ಯವನ್ನು ಕೊಡುವುದಕ್ಕಾಗಿ ಅದನ್ನ ನಾವು ಪಡೆದುಕೊಳ್ಳಲು ಈ ಎಲ್ಲ ಮರ್ಮವನ್ನ ಅರಿತು ಆತನ ಚಿತ್ತಕ್ಕೆ ವಿಧೇಯರಾಗಲು ಬಲವನ್ನು ಹೊಂದಬೇಕಾಗಿ, ತನ್ನನ್ನು ಪ್ರೀತಿಸುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದು ಆತನ ಉದ್ದೇಶ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪ್ರೀತಿ ಸ್ವರೂಪಿ. ಪ್ರೀತಿ ಸ್ವರೂಪಿ ಆದಂತ ದೇವರು ತನ್ನ ಮನೆಯಲ್ಲಿ ಉದ್ಭವಿಸಿದಂತ ಒಂದು ಘಟನೆ, ದುರ್ಘಟನೆ ಅಥವಾ ದುಷ್ಟತ್ವ ಅಥವಾ ಪಾಪ, ಇದರ ಮೇಲೆ ಹೇಗೆ
ತಾನು ಕಾರ್ಯವನ್ನ ಮಾಡ್ತಾನೆ ಮತ್ತು ಅದನ್ನ ನಿಯಂತ್ರಿಸಲು ಯಾವ ರೀತಿಯಲ್ಲಿ ಆಲೋಚನೆ ಉಳ್ಳವನಾಗಿ ಮುಂದಾಗುವಂಥದ್ದೆಲ್ಲವನ್ನ ಅರಿತು ತಾನು ಮಾಡಬೇಕಾದ ಕಾರ್ಯಗಳನ್ನ ಜವಾಬ್ದಾರಿಕೆಯಿಂದ ಮಾಡ್ತಾನೆ ಅನ್ನುವ ವಿಷಯಗಳನ್ನ ನಾವು ಕಲಿಯಬೇಕಾಗಿದೆ. ದೇವರು ಪ್ರೀತಿ ಸ್ವರೂಪಿಯಾಗಿರುವುದರಿಂದ ಆತನು ಪ್ರೀತಿ ಸ್ವರೂಪಿ ಎಂಬುದನ್ನ ಪರಲೋಕಗಳಲ್ಲಿ ದೇವರು ಸೃಷ್ಟಿ ಮಾಡುವಂತ ಇತರ ಲೋಕಗಳಲ್ಲಿಯೂ ಸಹ ಸಾರ ಸೃಷ್ಟಿ ಒಪ್ಪಿಕೊಂಡಿದೆ. ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ಈಗ ಆತನ ಮನೆಯಲ್ಲಿ ನಡೆದಂತ ಒಂದು ಕಹಿ ಘಟನೆಯನ್ನ ಹೇಗೆ ನಿರ್ವಹಿಸುತ್ತಾನೆ ಎಂಬುದರ ಮೇಲೆ ಆತುಕೊಂಡಿದೆ. ಈಗ ಪ್ರೀತಿ ಸ್ವರೂಪಿಯಾದ ದೇವರು ತಾನು ಪ್ರೀತಿ ಸ್ವರೂಪಿ ಎಂಬುದನ್ನ ಎಲ್ಲಾ ಲೋಕಗಳಿಗೂ ಪರಲೋಕದವರಿಗೂ ಮತ್ತು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜನರಿಗೂ ಪ್ರಸ್ತುತಪಡಿಸಬೇಕಾಗಿದೆ. ಈ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಅರ್ಥ ಮಾಡಿಕೊಳ್ಳಲು ಎಲ್ಲರ ನಡುವೆ ಎಲ್ಲರ ಜೊತೆಗೆ ವ್ಯವಹಾರ ಮಾಡಬೇಕಾಗಿದೆ. ಎಲ್ಲಿ ಯಾವ ಸಮಯದಲ್ಲೂ ಏನೇ ಒಂದು ತಪ್ಪು ನಡೆದು ಹೋದರೂ, ಅಪಾರ್ಥಗಳಾದರೂ, ಸಂಶಯಗಳು ಉದ್ಭವಿಸಿ ಮತ್ತೆ ಮತ್ತೆ ಆತನು ಪ್ರೀತಿ ಸ್ವರೂಪಿ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಲ್ಲರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯತೆ. ಹೀಗಿರುವುದರಿಂದ ಒಂದೇ ಒಂದು ಘಟನೆ ದೇವರನ್ನ ಎಂತ ಇಕ್ಕಟ್ಟಿಗೆ ಸಿಕ್ಕಿಸಿತು. ಆ ಇಕ್ಕಟ್ಟಿನಿಂದ ದೇವರು ಹೇಗೆ ತಾನು ಮಾತ್ರವಲ್ಲ, ಇಡೀ ಸಮಸ್ತ ಆತನ ಸೃಷ್ಟಿಯು ಇಕ್ಕಟ್ಟಿಗೆ ಒಳಗಾಗಿ ಇಂಥ ಇಕ್ಕಟ್ಟಿನಿಂದ ಪಾರಾಗಲು, ಕಡೆಗಾಣಿಸಲು ದೇವರು ಪೂರ್ಣ ಜ್ಞಾನದಿಂದ, ವಿವೇಕದಿಂದ ತನ್ನ ಕಾರ್ಯವನ್ನ ಮಾಡ್ತಾನೆಂಬುದನ್ನ ನಾವು ಅರಿಯಬೇಕಾಗಿದೆ. ಈ ಹೋರಾಟದಲ್ಲಿ ಕೇವಲ ದೇವರಿಗೂ ಸೈತಾನನಿಗೂ ನಡೆಯುವಂತ ಈ ಹೋರಾಟದಲ್ಲಿ ಕೇವಲ ದೇವರು ಮತ್ತು ಆತನ ಜೊತೆಯಲ್ಲಿ ಉಳಿದಂತ ದೇವದೂತರಿಗೆ ಈ ಒಂದು ಹೋರಾಟ ಸೀಮಿತವಾಗಿರಲಿಲ್ಲ. ಮುಂದೆ ಪರಲೋಕದಲ್ಲಿ ಆರಂಭವಾದಂತ ಈ ಒಂದು ಪಾಪದ ಕಹಿ ಘಟನೆ ಇದು ಭೂಲೋಕದಲ್ಲಿಯೂ ಆವರಿಸಿಕೊಂಡದ್ದರಿಂದ ಈ ಒಂದು ಹೋರಾಟವು ತಾನು ಪ್ರೀತಿಸಿ ತನ್ನ ಕೈಯಿಂದಲೇ ಸೃಷ್ಟಿಸಿದಂತ ಆತನ ಪ್ರೀತಿಯ ಮನುಷ್ಯರು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಬೇಕಾಯಿತು. ಹೀಗಿರುವುದರಿಂದ ಮನುಷ್ಯರಾದಂತ ನಾವು ಸಹ ಸೈತಾನನ ಮತ್ತು ದೇವರ ನಡುವಿನ ಈ ಹೋರಾಟದಲ್ಲಿ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ನಮ್ಮ ಮುಖಾಂತರವಾಗಿಯೂ ದೇವರು ಕಾರ್ಯ ಮಾಡಿ ನಮ್ಮ ಮತ್ತು ಆತನ ನಡುವೆ ಈ ಒಂದು ನಿಕಟವಾದಂತ ಪ್ರೀತಿಯ ಸಂಬಂಧವನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳುವಾಗ ಆತನು ತನ್ನ ಕಾರ್ಯವನ್ನ ನೆರವೇರಿಸುವಂತವನಾಗಿದ್ದಾನೆ ಮತ್ತು ಜಯವನ್ನ ಸಾಧಿಸುವಂತವನಾಗಿದ್ದಾನೆ. ಇಲ್ಲಿ ಪ್ರಾಮುಖ್ಯವಾದ ಸಂಗತಿ, ಕ್ರಿಸ್ತನು ಈ ಕಹಿ ಘಟನೆಯನ್ನ ಸಂಪೂರ್ಣವಾಗಿ ಭೂಪರಲೋಕ ಹಾಗೂ ಇತರ ಲೋಕಗಳಲ್ಲಿರುವ ಎಲ್ಲ ಜೀವಿಸುವಂತ ಜೀವಿತರ ಮನಸ್ಸಿನಿಂದ ತೆಗೆದು ಹಾಕಬೇಕಾದರೆ ದೇವರು ಮಾಡಿದಂತ ಯೋಚನೆ ಬಹಳ ದೊಡ್ಡದು. ಅದನ್ನ
ಆ ಯೋಜನೆಯನ್ನ ಸಂಪೂರ್ಣಗೊಳಿಸಲು ಮಾನವನೇ ಪ್ರಮುಖವಾದಂತ ವಸ್ತುವಾಗಿದ್ದಾನೆ, ಮಧ್ಯವರ್ತಿ ಆಗಿದ್ದಾನೆ, ದೇವರಿಗೆ ಉಪಯುಕ್ತವಾದಂತ ಸಾಧನವಾಗಿದ್ದಾನೆ. ಹೀಗಿರುವುದರಿಂದ ತಪ್ಪಿ ಹೋಗಿರುವಂತ ಮಾನವರ ಬದುಕಿನಲ್ಲಿ ದೇವರು ತನ್ನ ಉನ್ನತವಾದಂತ ಜಯವನ್ನ ಸಾಧಿಸಬೇಕಾದದ್ದು ಸುಲಭದ ಮಾತ. ಅದಕ್ಕಾಗಿ ದೇವರು ತನ್ನ ಈ ಹೋರಾಟದಲ್ಲಿ ತಾನು ಪ್ರೀತಿ ಸ್ವರೂಪಿ ಎಂಬುದನ್ನ ಪರಲೋಕಗಳು ಒಪ್ಪಿಕೊಳ್ಳುವುದಕ್ಕಾಗಿ ಮಾಡಬೇಕಾದಂತ ಮತ್ತು ಸಾಧಿಸಬೇಕಾದಂತ ಜಯವನ್ನ ಸಾಧಿಸಲು ಆತನು ಒಪ್ಪಂದವನ್ನ, ತಾನು ಪ್ರೀತಿ ಸ್ವರೂಪಿ ಎಂಬುದನ್ನ ತಿಳಿಸುವಲ್ಲಿ ಮಾಡುವಂತವನಾಗ್ತಾನೆ. ಆ ಒಪ್ಪಂದಕ್ಕೆ ನೀತಿ ನಿಯಮಗಳನ್ನ ವಿಧಿಸ್ತಾನೆ. ಆ ಪ್ರೀತಿಯನ್ನ ಕಾಪಾಡ್ಕೋಬೇಕಾದ್ರೆ, ಆ ಹೆಸರನ್ನ ಮತ್ತೆ ಪಡ್ಕೊಳ್ಬೇಕಾದ್ರೆ ಮತ್ತು ಸಾಬೀತು ಮಾಡಬೇಕಾದ್ರೆ ದೇವರು ಬಹಳ ತಾಳ್ಮೆಯುಳ್ಳವನಾಗಿ ಎಲ್ಲದರಲ್ಲಿಯೂ ಎಲ್ಲರ ಜೊತೆಯಲ್ಲಿಯೂ ಕಾರ್ಯವನ್ನ ನಡೆಸಬೇಕಾಗಿದೆ. ಹೀಗಿರುವುದರಿಂದ ಈ ಪಾಠಗಳು ದೇವರ ವಾಕ್ಯದ ಮುಖಾಂತರವಾಗಿ ಆತನು ಈ ಭೂಮಿ ಮೇಲೆ ಆತನ ಈ ಯೋಜನೆಯನ್ನ ಪರಿಪೂರ್ಣಗೊಳಿಸುವಲ್ಲಿ ಆಯುಧವಾಗಿರುವಂತ ತಾನು ಆರಿಸಿಕೊಂಡಂತ ದೇವ ಜನರಿಗೆ ಪ್ರಸ್ತುತಪಡಿಸುವಂತ ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಇದು ಆದಿಯಿಂದ ಆರಂಭವಾಗಿ ಅಂತ್ಯದವರೆಗೂ ಯುಗಾಂತರಗಳವರೆಗೂ ನಡೆಯುವಂತ ಯುದ್ಧದಲ್ಲಿ ಯುಗಾಂತರಗಳವರೆಗೂ ಉಂಟು ಮಾಡಲ್ಪಡುವ ಮಾನವರ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಆರಿಸಿಕೊಂಡಿರತಕ್ಕಂತ ಜನರು ಕ್ರಿಸ್ತನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕಾದಲ್ಲಿ ಕರ್ತನ ಆತ್ಮನು ಅವರನ್ನ ಆತನ ಮಹಿಮೆಗಾಗಿ ಸಿದ್ಧಪಡಿಸುವಂತ ಕಾರ್ಯಗಳು ನಿರಂತರವೂ ನಡೆಯುವಂತದ್ದಾಗಿದೆ. ಈ ಪಾಠದಲ್ಲಿ ಇವತ್ತಿನ ಪಾಠ ದೇವದೂತನು ತಡೆಯಲ್ಪಟ್ಟನು ಎಂಬುದಾಗಿ. ಇಲ್ಲಿ ದಾನಿಯೇಲನ ಪುಸ್ತಕದಿಂದ ಈ ಮಾತುಗಳನ್ನ ನಾವು ನೋಡುವಂತರಾಗಿದ್ದೇವೆ. ಈಗ ಈ ಹೋರಾಟದ ಮಧ್ಯಭಾಗದಲ್ಲಿದ್ದೇವೆ. ದಾನಿಯೇಲನ ಪ್ರವಾದನೆ ನಡೆಯುವಂಥದ್ದು ಆದಿಯಿಂದ ಅಲ್ಲ, ಅಂತ್ಯನೂ ಅಲ್ಲ. ಇದರ ಪೂರ್ಣವಾದಂತ ಪ್ರವಾದನೆ ತಿಳುವಳಿಕೆಯನ್ನ ದೇವರು ಈ ಲೋಕದ ಇತಿಹಾಸದ ಮಧ್ಯಮ ಭಾಗದಲ್ಲಿ ದಾನಿಯೇಲನ ಸಮಯದಲ್ಲಿ ಚಾರಿತ್ರಿಕವಾಗಿ ಹಿಂದೆ ಮುಂದೆ ಈಗ ನಡೆಯುವಂತ ಎಲ್ಲಾ ವಿಷಯಗಳ ಪ್ರವಾದನೆಗಳನ್ನ ನಿಮಗೆ ಕೊಡುವಾಗ ಇದರಲ್ಲಿ ಸಂಪೂರ್ಣವಾಗಿ ಜಾಗತಿಕ ಇತಿಹಾಸವನ್ನು ದೇವರು ಪುಟವಾಗಿ ವಿವರಿಸುತ್ತಾ ಅದನ್ನ ತಾನೇ ಸಂಪೂರ್ಣವಾಗಿ ನಡೆಯುವ ಹಾಗೆ ಕಾರ್ಯ ಮಾಡುತ್ತಾ ಯುಗಗಳಲ್ಲಿ ತಾನು ತಿಳಿಸಿದ ಹಾಗೆ ನಡೆದು ದೇವರ ಮಾರ್ಗಗಳು ರುಜುವಾತುಗಳಾಗಿ, ದೇವರ ಮಾತುಗಳು ಸತ್ಯ ಮಾತುಗಳಾಗಿ, ಅವು ನಿಶ್ಚಲವಾಗಿ ನೆರವೇರುವಂತವುಗಳಾಗಿ ಇವೆ ಎಂಬುದನ್ನ ಕಾಲಕಾಲಕ್ಕೆ ಈ ಲೋಕದ ಜನರು ಪರಲೋಕದವರು ಅರ್ಥ ಮಾಡಿಕೊಳ್ಳುವ ಹಾಗೆ ಕಾರ್ಯ ಮಾಡುವಂತನಾಗಿದ್ದ. ಅದಕ್ಕಾಗಿಯೇ ಸ್ವಾಮಿ ತಕ್ಕ ಕಾಲದಲ್ಲಿ ಎಲ್ಲವನ್ನ ನಿರ್ವಹಿಸುವಂತನಾಗಿದ್ದಾರೆ. ಎಲ್ಲವನ್ನ ಕಾಲವನ್ನ ನಿಗದಿಪಡಿಸಿ ಆಯಾ ಸಮಯಕ್ಕೆ ನಡಿಬೇಕಾದಂತ ಕಾರ್ಯಗಳನ್ನ ನಡೆಸುವಲ್ಲಿ ದೇವರು ಮಹೋನ್ನತನಾಗಿದ್ದಾನೆ. ಆದುದರಿಂದಲೇ ದಾನಿಯೇಲನ ಕಾಲದಲ್ಲಿ ದಾನಿಯೇಲನನ್ನ ಆತನು ಮಧ್ಯವರ್ತಿಯನ್ನಾಗಿ ಆರಿಸಿಕೊಂಡು ಇಸ್ರೇಲ್ ಜನಾಂಗದ ಬಿಡುಗಡೆಗಾಗಿ ಆತನು ಬಹಳ
ಪ್ರಯಾಸದಿಂದ, ದುಃಖದಿಂದ, ಭಾರದಿಂದ ಹೋರಾಟ ಮಾಡುವಂತವನಾಗಿದ್ದ. ದಾನಿಯೇಲನಿಗೆ ಪ್ರವಾದನೆಗಳನ್ನ ದೇವರು ತಿಳಿಸುವಾಗ ದಾನಿಯೇಲನಿಗೆ ಪ್ರವಾದನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೊಟ್ಟಿದೆ. ದೇವರ ಮಾತನ್ನ ತಿರಸ್ಕರಿಸಿದಂತ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಂದು ಇಸ್ರಾಯೇಲ್ ದೇಶದಲ್ಲಿ ಉಳಿದು, ಕಾನಾನ್ ದೇಶದಲ್ಲಿ ಉಳಿದು ದೇವರು ಮಾಡಿದ್ದಂತೆ ಎಚ್ಚರಿಕೆಯನ್ನ ಅವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ದೇವರ ಯಾವುದನ್ನ ಮಾಡಬಾರದು ಎಂಬುದಾಗಿ ಅಂತಿದ್ದರು. ಅದನ್ನ ಮಾಡಿದ್ದರಿಂದ ದೇವರು ಮೊದಲೇ ನೇಮಿಸಿದ ಪ್ರಕಾರವಾಗಿ ಅವರನ್ನ ಬಾಬೆಲ್ ದೇಶಕ್ಕೆ ಮಾರಿಬಿಡ್ತಾರೆ. ಮಾರುವಾಗ ಯೆರೆಮೀಯನಿಗೆ ಪ್ರವಾದಿಯಾಗಿ ಈ ಸಮಯವನ್ನ ಅವರಿಗೆ ತಿಳಿಸಿದ್ದಾರೆ. 70 ವರ್ಷಗಳ ಕಾಲ ಇವರು ಬಾಬೆಲ್ ಆಸ್ಥಾನದಲ್ಲಿ ಅಲ್ಲಿ ಇವರು ಬಂಧಿಸಲ್ಪಡಬೇಕಾಗಿತ್ತು. ಆ 70 ವರ್ಷಗಳ ಕಾಲ ಆದ ಮೇಲೆ ಇವರಿಗೆ ಬಿಡುಗಡೆ ಆಗ್ಬೇಕಾಗಿತ್ತು. ದೇವರು ಯಾಕೆ ಪ್ರವಾದನೆಗಳ ಮುಖಾಂತರವಾಗಿ ಕಾಲಗಳನ್ನ ಇಟ್ಟಿದ್ದಾನೆ, ತಿಳಿಸ್ತಾನೆ ಎಂಬುದಾಗಿ ಹೇಳುವಾಗ, ಈ ಮಾನವನ ರಕ್ಷಣೆಯ ಯೋಜನೆಯಲ್ಲಿ ಯೇಸುಕ್ರಿಸ್ತನ ಮತ್ತು ಸೈತಾನನ ನಡುವಿನ ಈ ಒಂದು ಹೋರಾಟದಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದನ್ನ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಅರ್ಥವಾಗುವುದಕ್ಕೆ, ಗ್ರಹಿಸಿಕೊಳ್ಳುವುದಕ್ಕೆ ಮತ್ತು ದೇವರ ಕಾರ್ಯಗಳನ್ನ ಗ್ರಹಿಸಿಕೊಂಡವರಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ದೇವರು ಸಾಕ್ಷ್ಯಾಧಾರವಾಗಿ ರುಜುವಾತನ ಪಡಿಸುತ್ತಾ ತನ್ನ ಸಭೆ ನಿರಂತರವಾಗಿ ಆತನ ಮೇಲೆ ಆತುಕೊಂಡು ಆತನ ಈ ಯೋಜನೆಯಲ್ಲಿ ಪರಿಪೂರ್ಣವಾಗಿ ಸಹಕರಿಸಿ ಆತನು ಜಯಶಾಲಿಯಾಗುವಂತೆ ಆತನ ಚಿತ್ತವನ್ನ ನೆರವೇರಿಸಲು ಆತನಿಗೆ ವಿಧೇಯರಾಗಬೇಕಾಗಿದೆ. ಅದಕ್ಕಾಗಿ ದೇವರು ಈ ಯೋಜನೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟು ಪ್ರತಿಯೊಂದು ಸಮಯದಲ್ಲಿಯೂ ನಡೆಯುವುದಕ್ಕಿಂತ ಮುಂಚಿತವಾಗಿ ಅದನ್ನ ತಿಳಿಸಿ, ನಡೆದ ಮೇಲೆ ಇದಕ್ಕಾಗಿಯೇ ನಡೀತು ಎಂಬುದನ್ನ ಅರ್ಥ ಮಾಡಿಕೊಟ್ಟು, ಮುಂದೆ ಹೀಗಾಗುವಾಗ ನೀವು ಹೀಗಿರಬೇಕೆಂಬತಕ್ಕಂಥ ಎಚ್ಚರಿಕೆ ಸಂದೇಶಗಳನ್ನು ಕಳಿಸಿ ಮುಂಬರ್ತಕ್ಕಂಥ ಜನರಿಗೆ, ದೇವ ಜನರಿಗೆ ಅಪಾಯಗಳಿಂದ ತಪ್ಪಿಸಲು ಮತ್ತು ಆತನ ಯೋಜನೆಯನ್ನ ತಕ್ಕ ಕಾಲದಲ್ಲಿ ಸಂಪೂರ್ಣಗೊಳಿಸಿ ಮುಗಿಸಲು ದೇವರು ಮಾಡಬೇಕಾದಂತ ಕಾರ್ಯವನ್ನ ಮಾಡುವನಾಗಿದ್ದಾನೆ. ಈ ಹೋರಾಟದಲ್ಲಿ ದೇವರ ಈ ಯೋಜನೆಯಲ್ಲಿ ಅನೇಕ ಸಾರಿ ದೇವರು ತನ್ನ ನೀತಿ ನಿಯಮಗಳನ್ನ ನಡ್ಕೊಳ್ಳುವಾಗ ಅದು ಈ ಲೋಕದಲ್ಲಿ ದೇವರಿಂದ ಸಹಾಯಗಳನ್ನ ಅಥವಾ ಆತನು ಮಾಡಬೇಕಾದ ಕಾರ್ಯಗಳನ್ನ ನಡೆಸುತ್ತಾನೆಂಬುದಾಗಿ ಭರವಸೆ ಬಿಟ್ಟು ಎದುರು ನೋಡುತ್ತಾ ಜೀವಿಸುವಂತ ನಮಗೆ ತಡವಾದಾಗ, ನಿಧಾನವಾದಾಗ ನಾವು ಧೃತಿಗೆಟ್ಟು ಆತನ ವಾಗ್ದಾನಗಳ ಮೇಲೆ ಸಂಶಯ ಪಟ್ಟು ದೇವರ ಯೋಜನೆಯಲ್ಲಿ ನಾವು ಹಿಂದೆ ಸರಿಯಬಾರದು. ಸಕಲವನ್ನ ನಡೆಸುವಂತ ದೇವರು ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಿಶ್ಚಯವಾಗಿ ಆತನು ಜಯ ಸಾಧಿಸುತ್ತಾನೆ ಎಂಬ ಭರವಸೆ ನಂಬಿಕೆಯಿಂದ ಭೂಮಿ ಮೇಲೆ ನಡೆಯುವಂತ ಎಲ್ಲ ಕಾರ್ಯಗಳಿಗೆ ನಾವು ಹೆಗಲು ಕೊಟ್ಟು ಆತನ ಚಿತ್ತವನ್ನ ನೆರವೇರಿಸುವುದೊಂದೇ ನಮ್ಮ ಗುರಿಯಾಗಿಟ್ಟುಕೊಂಡು ಎದುರಾಗುವಂತ ಸಂಕಷ್ಟಗಳ ಸವಾಲುಗಳನ್ನ ಪ್ರಶ್ನೆ ಮಾಡದೆ ಅವುಗಳನ್ನ ಸಂತೋಷಕರವಾಗಿ ಸ್ವೀಕರಿಸಿಕೊಂಡು ನಮ್ಮ ಮುಖಾಂತರವಾಗಿ ದೇವರ ಚಿತ್ತ ನೆರವೇರುವುದಕ್ಕೆ ನಾವು ಒಪ್ಪಿಸಿಕೊಡಬೇಕಾಗಿದೆ. ಇದನ್ನೇ ತಾನೇ ಈ ಪಾಠದಲ್ಲಿ, ಇವತ್ತಿನ ಪಾಠದಲ್ಲಿ ನಾವು ಕಲಿತೇವೆ.
ಇಲ್ಲಿ ದೇವದೂತನು ತಡೆಯಲ್ಪಟ್ಟನು ಎಂಬುದಾಗಿ ಹೇಳುವಾಗ ಪಾಠವನ್ನು ನಾನು ಓದ್ತೇನೆ. ಅನ್ಯ ಜನಾಂಗಗಳ ದೇವತೆಗಳು ವೇಷ ಮರೆಸಿಕೊಂಡಿರುವ ದೆವ್ವಗಳೆಂದು ಶನಿವಾರದ ಪಾಠದಲ್ಲಿ ತಿಳಿದುಕೊಂಡಿದ್ದೆ. ಅಲ್ಲದೆ ಈ ಲೋಕದ ರಾಜರು, ಆಡಳಿತಗಾರರು ತೆಗೆದುಕೊಳ್ಳುವ ನಿರ್ಣಯಗಳ ಹಿಂದೆ ಸೈತಾನನು ಹಾಗೂ ಅವನ ಕೆಟ್ಟ ದೂತರು ಪ್ರಭಾವ ಬೀರುತ್ತಾರೆಂದು ಸತ್ಯವೇದದಲ್ಲಿಯೂ ಸಾಕ್ಷ್ಯಾಧಾರಗಳಿವೆ. ಅದು ಮಾತ್ರವಲ್ಲದೆ ದೇವರಿಂದ ಕಳುಹಿಸಲ್ಪಟ್ಟ ದೇವದೂತರನ್ನು ಸಹ ಸೈತಾನನೆಂಬ ವೈರಿಯ ಈ ದುಷ್ಟ ಶಕ್ತಿಗಳು ವಿರೋಧಿಸುತ್ತವೆ. ದೇವರು ದುಷ್ಟತ್ವವನ್ನ ಸಂಪೂರ್ಣವಾಗಿ ತೆಗೆದುಹಾಕಲು ಯೋಜನೆ ಮಾಡಿದಾಗ ಆ ಯೋಜನೆಯನ್ನ ನಿಷ್ಫಲಗೊಳಿಸಲು ಸೈತಾನನು ಕಾರ್ಯ ಮಾಡುವಂತವನಾಗಿದ್ದಾನೆ. ಇದರಿಂದಲೇ ಈ ಒಂದು ಮಹಾ ಸಂಘರ್ಷ, ಈ ಯುದ್ಧ ಎಲ್ಲಾ ಕಾಲಕ್ಕೂ ಮುಂದುವರಿಯುತ್ತಾ ಬರುವಂತದ್ದಾಗಿದೆ. ದೇವರು ನಿಗದಿತ ಪಡಿಸಿದಂತಹ ಸಮಯದಲ್ಲಿ ತನ್ನ ಕಾರ್ಯವನ್ನು ಮುಗಿಸುವಂತವನಾಗಿದ್ದಾನೆ. ಅದನ್ನ ತಡೆಯುವುದಕ್ಕಾಗಿ ಸೈತಾನನು ದೇವರ ಈ ಯೋಜನೆಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಈ ಘರ್ಷಣೆಯಲ್ಲಿ, ಈ ಸಂಘರ್ಷದ ನಡುವೆ ಇರ್ತಕ್ಕಂಥ ದೇವರ ಈ ಯೋಜನೆಯನ್ನ ಪೂರೈಸಲು ಕರೆಯಲ್ಪಟ್ಟಂತ ದೇವ ಜನರಿಗೆ ಈ ಘರ್ಷಣೆಯ ನಡುವೆ ನಡೀತಕ್ಕಂಥ ಈ ಒಂದು ವಿಚಾರಗಳು ಅರ್ಥ ಆಗ್ಬೇಕಾಗಿದೆ. ಯಾಕೆ ಹೀಗಾಯ್ತು, ಯಾವ ಕಾರಣಕ್ಕಾಯ್ತು, ಈಗ ನಾವೇನ್ ಮಾಡ್ಬೇಕು, ಮುಂದೆ ಏನಾಗಬಹುದು, ಈ ಎಲ್ಲಾ ವಿಚಾರಗಳನ್ನ ನಾವು ಗ್ರಹಿಸಿಕೊಂಡು ಬುದ್ಧಿವಂತರಾಗಿ, ವಿವೇಕಿಗಳಾಗಿ ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸಲು ದೇವರ ಜೊತೆಯಲ್ಲಿ ನಿಲ್ಲಬೇಕಾಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ದೇವರ ಮನಸ್ಸನ್ನ ಮತ್ತು ದೇವರು ಯಾವ ಕಾರಣಕ್ಕಾಗಿ ಈ ಹೋರಾಟದಲ್ಲಿ ಕೈ ಹಾಕಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಆ ಮಹತ್ವಕ್ಕಾಗಿ ಆತನ ಜೊತೆಯಲ್ಲಿ ನಾವು ನಿಲ್ಬೇಕಾಗ್ತದೆ. ಒಂದೇ ಒಂದು ಸೈತಾನನ ಮತ್ತು ದೇವರ ನಡುವಿನ ಹೋರಾಟ ಕೇವಲ ಅಧಿಕಾರಕ್ಕಾಗಿ ಮಾತ್ರ ಇದು ಸಂಬಂಧಪಟ್ಟದ್ದಲ್ಲ, ಬದಲಾಗಿ ದೇವರ ಪರಿಶುದ್ಧವಾದಂತ, ಪವಿತ್ರವಾದಂತ, ಶ್ರೇಷ್ಠವಾದಂತ, ಗುಣವಾದಂತ ಪ್ರೀತಿ ಸ್ವರೂಪನು ಎಂಬುವ ವ್ಯಕ್ತಿತ್ವದ ವಿರುದ್ಧವಾಗಿ ನಡೆಯುವಂತ ಹೋರಾಟ. ದೇವರಿಗೆ ಸಲ್ಲತಕ್ಕಂತ ಈ ಘನವಾದಂತ ಹೆಸರು, ಈ ಘನತೆ, ಇದಕ್ಕೆ ಕುಂದು ತರುವುದಕ್ಕಾಗಿಯೇ ಸೈತಾನನು ಪಣ ತೊಟ್ಟಂತ ಹೋರಾಟಕ್ಕೆ ನಿಂತಂತ ಈ ಒಂದು ಹೋರಾಟವಾಗಿದೆ. ಆತನ ಹೇಗೂ ದೇವರು ಪ್ರೀತಿ ಸ್ವರೂಪಿ ಅಲ್ಲ ಅನ್ನೋದನ್ನ ಲೋಕಕ್ಕೆ, ದೇವರ ಸೃಷ್ಟಿಗೆ ಸವಾಲಾಗಿ ಅದನ್ನ ಮಾಡಿ ತೋರಿಸಬೇಕೆಂಬುದಾಗಿ ಆತನ ಪ್ರಯತ್ನ ಮಾಡುವಾಗ ದೇವರು ಯಾವ ಕಾರಣಕ್ಕೂ ಪ್ರೀತಿ ಸ್ವರೂಪಿನೇ ಅನ್ನೋದನ್ನ ನಿರೂಪಿಸುವುದಕ್ಕಾಗಿ ತಾನು ಕಾರ್ಯ ಮಾಡಬೇಕಾಗ, ಹೀಗಿರುವಾಗ ದೇವರ ಈ ಮನೋಭಾವನೆಯನ್ನ, ಆತನ ಈ ಹೋರಾಟದ ಮುಖ್ಯ ತತ್ವವನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ನಾವು ಸ್ಪಂದಿಸ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಹೋರಾಟದಲ್ಲಿ ದೇವರ ಈ ಪರಿಪೂರ್ಣವಾದಂತ ಆತನ ಗುಣಾತಿಶಯಗಳಿಗೆ ಧಕ್ಕೆ ತರುವಂತ ಕಾರ್ಯಗಳನ್ನು ಮಾಡಲು ಸೈತಾನನ ದೂತರು ದೇವದೂತರ ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ. ಈಗ ದೇವರು ನಂಬಿಗಸ್ತನು, ದೇವರು ಪ್ರವಾದನೆಗಳನ್ನ ನೆರವೇರಿಸುವಂತನು, ದೇವರು ನುಡಿದಂತ ಪ್ರವಾದನೆಗಳು ನೆರವೇರ್ತವೆ. ಈಗ ಹಾಗೆ ಎಲ್ಲ ದೇವರು ಹೇಳ್ದಾಗೆ ನಡೆದು ಹೋಗ್ಬಿಟ್ರೆ ದೇವರು ಸತ್ಯವಂತನು, ನೀತಿವಂತನು, ಪ್ರೀತಿ ಸ್ವರೂಪಿ ಅನ್ನೋದು ಜಗತ್ತಿಗೆ ಪರಿಷ್ಕಾರವಾಗ್ಬಿಡ್ತದೆ. ಈಗ ಅದಕ್ಕೆ ಕುಂದು ತರಬೇಕಾದ್ರೆ ದೇವರು ಹೇಳಿದಂತ ಮಾತುಗಳು ನಡೆಯದಂತೆ ಅದನ್ನು ತಡೆ ಹಿಡುವುದಕ್ಕಾಗಿ
ಸೈತಾನನು ಆತನ ದೂತರು ಮಾಡಲೇಬೇಕಾಗ್ತದೆ. ಅವರು ಹೋರಾಟ ಮಾಡ್ತಾರೆ. ಅದನ್ನೇ ಇಲ್ಲಿ ಈ ಪಾಠದಲ್ಲಿ ನಾವು ಕಲಿಯುವಂತರಾಗಿದ್ದೇವೆ. ದಾನಿಯೇಲ ಬರೆದ ಪ್ರವಾದನೆ 10ನೇ ಅಧ್ಯಾಯ 1ರಿಂದ 14ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ದಾನಿಯೇಲನ ಪ್ರಾರ್ಥನೆಯಲ್ಲಿ ನಡೆದಂತ ಒಂದು ಸಂಭಾಷಣೆ ಮತ್ತು ಅಲ್ಲಿ ಆದಂತ ಒಂದು ಘಟನೆ ಈ ದೇವರ ಪರಿಪೂರ್ಣವಾದಂತ ಯೋಜನೆಯನ್ನ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುವಂತದ್ದಾಗಿ. ದಾನಿಯೇಲನ ಬರೆದಂತ ಪ್ರವಾದನೆ 10ನೇ ಅಧ್ಯಾಯ 1ನೇ ವಚನದಿಂದ 14 ವಚನಗಳ ತನಕ ಇಲ್ಲಿ ನಮಗೆ ಕೊಡಲ್ಪಟ್ಟಿದೆ. ನೋಡೋಣ ಎಷ್ಟು ವಚನಗಳು ನಮ್ಮ ಗಮನಕ್ಕೆ ತರಲಿಕ್ಕೆ ದೇವರು ಇಷ್ಟಪಡ್ತಾನೆ. ನೋಡೋಣ, ಇದನ್ನು ಓದೋಣ. ನಾನು ಓದ್ತೇನೆ, ಸ್ವಲ್ಪ ವಿವರವಾಗಿದೆ, ಇದನ್ನ ನಿಧಾನವಾಗಿ ಕೇಳೋಣ. ಪಾರಸಿಯ ರಾಜನಾದ ಕೊರೆಸನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಈ ಸಂಗತಿಯು ಸತ್ಯ. ಅವನು ಕಂಡ ಕನಸನ್ನು ಗಮನಿಸಿ ಆ ಸಂಗತಿಯನ್ನು ಮನದಟ್ಟು ಮಾಡಿಕೊಂಡನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಸೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ. ಮಾಂಸ ದ್ರಾಕ್ಷರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ. ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೆಯ ತಿಂಗಳಿನ 24ನೆಯ ದಿನದಲ್ಲಿ ನಾನು ಹಿತ್ತೆಕೆಲೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು ಇಗೋ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಊಫಜಿನ ಅಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತ್ತು. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ನಿಗಿನಿಗಿಸಿದವು. ಅವನ ಕೈ ಕಾಲುಗಳು ಬೆಳಗಿದ ತಾಮ್ರದ ಹಾಗೆ ತಳಿಸಿದವು. ಅವನ ಮಾತಿನ ಶಬ್ದವು ಸಂದಡಿಯ ಕೋಲಾಹಲದ ಹಾಗೆ ಕೇಳಿಸಿತು. ದಾನಿಯೇಲನಾದ ನಾನೊಬ್ಬನೇ ಈ ದರ್ಶನವನ್ನು ಕಂಡೆನು. ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ದೊಡ್ಡ ನಡುಕವು ಅವರನ್ನು ಹಿಡಿಯಿತು. ಓಡಿ ಹೋಗಿ ಔತುಕೊಂಡರು. ನಾನು ಏಕಾಏಕಿಯಾಗಿ ಉಳಿದು ಆ ಅದ್ಭುತ ದರ್ಶನವನ್ನು ಕಂಡು ಶಕ್ತಿಯನ್ನು ಎಲ್ಲ ಕಳೆದುಕೊಂಡನು. ನನ್ನ ಗಾಂಭೀರ್ಯವು ಹಾಳಾಯಿತು, ನಿತ್ರಾಣನಾದನು. ಆದರೂ ಅವನು ಮಾತಾಡುವ ಶಬ್ದವನ್ನು ಕೇಳಿದನು. ಅವನ ಮಾತಿನ ಶಬ್ದವು ನನ್ನ ಕಿವಿಗೆ ಬಿದ್ದಾಗ ನಾನು ಮೈ ಮರೆತು ಅಡಿಮಗುವಾಗಿ ಬಿದ್ದಿದ್ದೆನು. ಆಹಾ, ನನಗೆ ಹಸ್ತಸ್ಪರ್ಶವಾಯಿತು. ನಾನು ಗಡಗಡನೆ ನಡುಗುತ್ತಾ ಮೊಣಕಾಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ಪಾರಸಿಯ ರಾಜನಾದ ದಿವ್ಯ ಪಾಲಕನು 21 ದಿವಸ ನನ್ನನ್ನು ತಡೆಯಲು ಈಗೋ ಪ್ರಧಾನ ದಿವ್ಯ ಪಾಲಕರಲ್ಲೊಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ಅಲ್ಲಿ ಪಾರಸಿಯ ರಾಜರ ಸಂಗಡ ಹೋರಾಡಿ ಉಳಿದುಕೊಂಡು ಅಂತ್ಯಕಾಲದಲ್ಲಿ ನಿನ್ನ ಜನರಿಗಾಗುವ ಗತಿಯನ್ನು ನಿನಗೆ ತಿಳಿಸುವುದಕ್ಕೋಸ್ಕರ ಬಂದೆನು. ಆ ಕಾಲದಲ್ಲಿ ಸಂಗತಿಯನ್ನು ವ್ಯಕ್ತಪಡಿಸುವ ಇನ್ನೊಂದು ದರ್ಶನ ಉಂಟು ಎಂದು ಹೇಳಿದರು. ಪ್ರವಾದನೆ ಮುಖಾಂತರವಾಗಿ ಇಡೀ ಲೋಕದ ಚರಿತ್ರೆಯನ್ನೇ ತಿಳಿಸಿದ ಈ ಒಂದು ಯೋಜನೆ ದಾನಿಯೇಲನಿಗೆ ಪರಿಷ್ಕಾರವಾಗಿ ಕೊಡಲ್ಪಡುವಾಗ ದಾನಿಯೇಲನು ಪ್ರವಾದನೆಗಳನ್ನ ಅರ್ಥ ಮಾಡಿಕೊಂಡಾಗಿ ಬಿಡುಗಡೆಗಾಗಿ, ಪ್ರವಾದನೆಗಳ ನೆರವೇರುವಿಕೆಗಾಗಿ ಹೋರಾಟ ಮಾಡ್ತಿದ್ದ. ಇಸ್ರಾಯೇಲರಿಗೂ ದೇವರಿಗೂ ಮಧ್ಯದಲ್ಲಿ ಇದ್ದುಕೊಂಡು
ದೇವರ ಯೋಜನೆ ಇಸ್ರಾಯೇಲರ ಜೀವಿತದಲ್ಲಿ ನೆರವೇರುವುದಕ್ಕಾಗಿ ಆತನು ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ತಾನು ದೇವರಲ್ಲಿ ಬೇಡುವಂತವನಾಗಿದ್ದ. ಈಗ ಆತನಿಗೆ ತಿಳಿಸಬೇಕಾದಂತ ಸಂಗತಿಗಳನ್ನ ತಿಳಿಸಬೇಕಾದಂತ ದೇವದೂತನು ಕಳುಹಿಸಲ್ಪಡಬೇಕಾಗಿದೆ. ಆದರೆ ಈ ಸತ್ಯವನ್ನು ದಾನಿಯೇಲನಿಗೆ ತಲುಪಿಸುವಲ್ಲಿ ತಡವಾಗುವಂತೆ ಸೈತಾನನ ದೂತರು, ಯಾವ ದೇವದೂತರು ಬಂದು ಈತನಿಗೆ ಈ ಸತ್ಯವನ್ನ ಪರಿಷ್ಕಾರವಾಗಿ ತಿಳಿಸಬೇಕಾಗಿತ್ತು ಅದನ್ನ ತಿಳಿಸಲಾರದ ಹಾಗೆ ತಡ ಮಾಡುವ ಹೋರಾಟ ಮಾಡುತ್ತಾ ಇದ್ದಾನೆ ಆತನಿಗೆ ವಿರುದ್ಧವಾಗಿ ಎಂಬುದಾಗಿ ನಾವು ನೋಡ್ತೇವೆ. 21 ದಿನಗಳು ಹೋರಾಟ ಮಾಡಿದ್ದು ಎಂಬುದಾಗಿ ಹೇಳ್ತಾರೆ. ದೇವರು ತಾನು ಮಾಡಬೇಕಾದಂತ ಕಾರ್ಯ ಮಾಡಬೇಕೆಂದು ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಮಾಡಬೇಕು. ಬೆಳಕಾಗಲಿ ಎಂದ ತಕ್ಷಣ ಬೆಳಕಾಯಿತು. ಈ ಭೂಮಿ ಮೇಲೆ ಪ್ರತಿಯೊಂದು ವಸ್ತುಗಳು ಹೀಗಾಗಲಿ ಅಂದ ತಕ್ಷಣ ಆಯಿತು. ಒಂದೇ ಒಂದು ಮಾತಿನಲ್ಲಿ ಈ ಲೋಕದ ಎಲ್ಲ ವಸ್ತುಗಳು ಸೃಷ್ಟಿಯಾದವು. ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಡೆದು ದೇವರ ಮಾತಿಗೆ ಅಷ್ಟು ಶಕ್ತಿ ಇದ್ದರು. ದೇವರು ಅಷ್ಟೊಂದು ಉನ್ನತನಾಗಿದ್ದರು. 21 ದಿವಸಗಳ ತನಕ ದಾನಿಯೇಲನಿಗೆ ಮುಟ್ಟಿಸಬೇಕಾದಂತ ಆತನ ಸಂದೇಶವನ್ನ ತಲುಪಿಸುವಲ್ಲಿ ಆತನು ತಡೆ ಹಿಡಿದನು ಅಥವಾ ಹೋರಾಟದಲ್ಲಿ ಆತನು ನಿಧಾನ ಮಾಡಿದನು ಅಥವಾ 21 ದಿವಸ ಈ ಹೋರಾಟ ನಡೆಯುವ ಹಾಗೆ ಬಿಟ್ಟನು. ಕಾರಣ ಏನು? ಅದನ್ನೇ ಈ ಪಾಠದಲ್ಲಿ ನಾವು ನೋಡ್ತೇವೆ. ಒಪ್ಪಂದದ ನಿಯಮಗಳು ಎಂಬುದಾಗಿ. ಇದು ಯುದ್ಧ, ಸತ್ಯಕ್ಕೂ ಅಸತ್ಯಕ್ಕೂ ನಡೀತಕ್ಕಂಥ ಯುದ್ಧ. ಈಗ ದೇವರು ಈ ಯುದ್ಧದಲ್ಲಿ ಸತ್ಯವು ಜಯಗಳಿಸಬೇಕಾದ್ರೆ, ಸತ್ಯವನ್ನ ಸತ್ಯ ಎಂಬುದಾಗಿ ಪ್ರಕಟಪಡಿಸಬೇಕಾದ್ರೆ ಆತನು ನಿಯಮದ ಮುಖಾಂತರವಾಗಿ ಹೋರಾಟ ಮಾಡಬೇಕು. ಆ ನಿಯಮವನ್ನೇ ಹೀಗೆ ಮಾಡಬೇಕೆಂಬುದ ಒಪ್ಪಂದವನ್ನ ಆತನು ಮಾಡಿಕೊಂಡಿದ್ದಾನೆ. ಅದರ ಪ್ರಕಾರವಾಗಿ ಮಾತ್ರ ಯುದ್ಧ ಮಾಡಬೇಕಿತ್ತು. ಪೌಲನು ಹೇಳ್ತಾನೆ, ಯುದ್ಧ ಮಾಡುವವನು ವೆಯ್ಟ್ ಮಾಡ್ಬೇಕಾಯ್ತು. ನಿಯಮದ ಪ್ರಕಾರವಾಗಿ. ಲೋಕೇಶ್ ಅಂಕಲ್ ಅವ್ರು ನೀವು ಯಾಕೆ ಅನ್ಮ್ಯೂಟ್ ಮಾಡ್ತಾ ಇದ್ದೀರಿ ನಂಗೆ ಗೊತ್ತಾಗ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಬಿಡ್ರಿ, ನೀವು ಓಪನ್ ಮಾಡ್ಬಿಡ್ರಿ, ಅದನ್ನ ಕೇಳಿಸ್ಕೊಳ್ಳಿ. ಆಚೆನೆ ಚೆಲ್ಬಿಟ್ಟ ಅವನೊಬ್ಬ ವೇಸ್ಟ್ ಫೆಲೋ. ಅವ್ರಿಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಎಲ್ಲೋ ಇಟ್ಬಿಟ್ಟಿರ್ತಾರೆ. ಹೇಳ ಅವ್ರಿಗೆ ಅದನ್ನ ಆಫ್ ಮಾಡ್ಬಿಡಿ. ನೀವೇ ಆಫ್ ಮಾಡಿದ್ರು ಮತ್ತೆ ಆನ್ ಮಾಡ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್. ಓಕೆ, ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡೋದಕ್ಕೆ ಸೈತಾನ ಕಾರ್ಯಗಳು ನಡೆಸವೆ. ಬಹಳ ಪ್ರಮುಖವಾದ ಸಂಗತಿಗಳನ್ನ ನಾವು ತಿಳಿಸುವಂತ ಸಮಯದಲ್ಲಿ ಈ ರೀತಿ ಆಗ್ತದೆ. ಪ್ರಾರ್ಥನೆ ಮಾಡಿ ನಮ್ಮ ಮನಸ್ಸು ಡೈವರ್ಟ್ ಆಗಬಾರ್ದು. ಓಕೆ, ಸತ್ಯಕ್ಕೂ ಅಸತ್ಯಕ್ಕೂ ನಡೆಯುವಂತ ಹೋರಾಟದಲ್ಲಿ ದೇವರು ನೀತಿಯ ನಿಯಮದ ಪ್ರಕಾರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇದು ಯುದ್ಧ. ಈ ಯುದ್ಧದಲ್ಲಿ ಜಯಿಸಬೇಕಾದ್ರೆ ನೀತಿಗನುಸಾರವಾಗಿ ನೀತಿಯ ನಿಯಮಗಳನ್ನೇ ಅನುಸರಿಸಿ ನಡೆಯಬೇಕಾಗಿದೆ. ದೇವರು ಯುದ್ಧ ಮಾಡುವಾಗ ತಾನು ಪ್ರೀತಿ ಸ್ವರೂಪಿ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಯುದ್ಧ ಮಾಡಬೇಕು. ಹೀಗಿರುವಾಗ ಎದುರಾಳಿಯನ್ನ ಯೋಚನೆ ಮಾಡಿ ಪ್ರೀತಿಯಿಂದ ಯುದ್ಧ ಮಾಡಬೇಕು. ಅನೇಕ ಸಾರಿ ಪ್ರಶ್ನೆ ಮಾಡ್ತೀವಿ, ಪ್ರಶ್ನೆ ಬರ್ತದೆ, ಸೈತಾನನನ್ನ ಯಾಕೆ ನಾಶ ಮಾಡಲಿಲ್ಲ? ಸೈತಾನನ್ನ ಯಾಕೆ ಆವಾಗ್ಲೇ ಮುಗಿಸ್ಬಿಡ್ಲಿಲ್ಲ? ಪಾಪವನ್ನ ಯಾಕೆ ಆಗ್ಲೇ ತೆಗಿಲಿಕ್ಕೆ ಆಗಲಿಲ್ಲ? ಈ ಪ್ರಶ್ನೆಗೆ ಬರ್ತದೆ. ಇದನ್ನ ಸ್ವಾಮಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟ. ಆತನು ಪ್ರೀತಿ ಸ್ವರೂಪ. ಯುದ್ಧವನ್ನೂ ಪ್ರೀತಿಯಿಂದಲೇ ಮಾಡ್ಬೇಕಾಗ್ತದೆ. ಒಬ್ಬರ ಜೊತೆ ಒಬ್ಬರಿಗೆ ಹೊಡೆದ್ರು ಸಹ ಅದರಲ್ಲೂ ಪ್ರೀತಿ ಇರಬೇಕು, ಅದರಲ್ಲೂ ಪ್ರೀತಿ ಅರ್ಥ ಆಗ್ಬೇಕು, ವ್ಯಕ್ತವಾಗಿರ್ಬೇಕು.
ಆ ಪ್ರೀತಿ ಅದರಲ್ಲಿ ಇದೆ, ಪ್ರೀತಿಯಿಂದಲೇ ಹೊಡೆದಿದ್ದಾನೆ. ಈ ಘಟನೆ ನಡೀತು, ಇದಾಯ್ತು, ಇದಕ್ಕೆ ಕಾರಣ ದೇವರು ಪ್ರೀತಿ ಮಾಡಿದ್ದರಿಂದಲೇ ಅಂತ ಸಂಪೂರ್ಣವಾಗಿ ಮನವರಿಕೆ ಆಗಬೇಕು. ಆ ರೀತಿಯಾದಂತ ನಿಯಮಗಳನ್ನ ಆತನು ಉಪಯೋಗಿಸ್ತಾನೆ. ಇದನ್ನ ಸಭೆ ಅರ್ಥ ಮಾಡ್ಕೋಬೇಕು, ದೇವ ಜನರು ಅರ್ಥ ಮಾಡ್ಕೊ. ಅಲ್ಲಿ ಇದೇನ್ ಕಾ ಆತನ ಇದು ಬಿಸಾಕಣ ಸೈಡ್ ಬಂದ್ ಪ್ರೈವೇಟ್ ಆಗಿ ಹೇಳಬೇಕಾಗ್ತದೆ. ఈ కూడా గాడిలు మొత్తమే లోకేష్ అంకల్ మీ మైక్ ఆఫ్ చేసుకోండి. ಅಲ್ಲಿ ನಾನು ಆಫ್ ಮಾಡಿದೆ, ಅವ್ರು ಮತ್ತೆ ತೆಗೆದು. ಓಕೆ, ದೇವರ ಪ್ರೀತಿ ಯುದ್ಧ ಪ್ರೀತಿಯಿಂದ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಯಮಾನುಸಾರವಾಗಿ ಪ್ರೀತಿಯಿಂದ ಯುದ್ಧ ಮಾಡುವಂತ ನಿಯಮಾನುಸಾರ ದೇವರು ಮಾಡಬೇಕಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನ ದೇವರು ನಮಗೆ ಅರ್ಥ ಮಾಡ್ಕೊಡುವಂತ ಪ್ರಯತ್ನವನ್ನ ಮಾಡಿ. ಇಲ್ಲಿ 21 ದಿವಸ ಯಾಕೆ ತಡೆ ಹಿಡಿಯಲಾಯ್ತು ಅಂತ ಹೇಳುವಾಗ ಅಲ್ಲಿ ದೇವರು ಈ ಪಾಠದಲ್ಲಿ ಹೇಳ್ತಾನೆ, ಮುಂದೆ ಹೇಳ್ತಾನೆ, ಇದನ್ನ ನಾನು ಓದ್ಬಿಡ್ತೇನೆ. ಈ ವಚನಗಳ ಬಗ್ಗೆ ವಿಶೇಷ ಗಮನ ಹರಿಸಿ, ಈ ವಾಕ್ಯಗಳು ಕ್ರಿಸ್ತನು ಮತ್ತು ಸೈತಾನನ ನಡುವಣ ಮಹಾ ಹೋರಾಟದ ಪ್ರಸ್ತುತಿಗಾಗಿ ಸಂಬಂಧಪಟ್ಟಂತೆ ನಮಗೇನು ತಿಳಿಸುತ್ತದೆ? ದೇವರಿಂದ ಕಳಿಸಲ್ಪಟ್ಟ ದೇವದೂತನು 21 ದಿನಗಳವರೆಗೆ ತಡೆ ಹಿಡಿಯಲ್ಪಟ್ಟನು ಎಂಬುದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಇದೊಂದು ಪ್ರಶ್ನೆಯಾಗಿ ಮುಂದೆ ಓದೋಣ, ಇದು ನಮ್ಗೆ ಅರ್ಥ ಆಗ್ತದೆ. ದೇವರಿಂದ ಕಳಿಸಲ್ಪಟ್ಟ ಒಬ್ಬ ದೇವದೂತನು 21 ದಿನಗಳ ಕಾಲ ಹೇಗೆ ಹಿಡಿಯಲ್ಪಡಲು ಸಾಧ್ಯ ಆಯ್ತು? ದೇವದೂತರು ದೇವರೇ ಕಳಿಸಿರುವಾಗ ದಾನಿಯೇಲನ ಮುಟ್ಟುವುದಕ್ಕೆ 21 ದಿವಸ ತಡ ಆಯ್ತು. ಕಾರಣ ಏನು? ಹೇಗಾಯ್ತು? ಸರ್ವಶಕ್ತನಾದ ದೇವರು ಮನಸ್ಸು ಮಾಡಿದ್ದಲ್ಲಿ ದಾನಿಯೇಲನ ಪ್ರಾರ್ಥನೆಗೆ ತಕ್ಷಣ ಉತ್ತರ ಕೊಡಬಹುದಾಗಿತ್ತು. ದೇವರು ಒಬ್ಬ ದೇವದೂತನನ್ನು ನೇರವಾಗಿ ದಾನಿಯೇಲನಿಗೆ ಪ್ರತ್ಯಕ್ಷವಾಗುವಂತೆ ಮಾಡಬಹುದಾಗಿತ್ತು. ಆದರೂ ದೇವರಿಂದ ಕಳಿಸಲ್ಪಟ್ಟ ದೇವದೂತನನ್ನು ಪಾರಸಿಯ ರಾಜ್ಯ ದಿವ್ಯಪಾಲಕನು 21 ದಿವಸ ತಡೆ ಹಿಡಿದನು. ಇದು ಹೇಗೆ ಸಾಧ್ಯವಾಯಿತು? ಇಲ್ಲಿ ಏನು ನಡೆಯುತ್ತದೆ? ಶ್ರೀಮತಿ ವೈಟಮ್ನವರು ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್ ಪುಸ್ತಕದ 572ನೇ ಪುಟದಲ್ಲಿ ಹೀಗೆ ತಿಳಿಸುತ್ತಾರೆ. ಒಂದು ಸೆಕೆಂಡು. ಕೇಳಿಸ್ತಾ ಇಲ್ಲ ಸರ್. ನಾನೇ ನಿಲ್ಸಿದ್ದೀನಿ. ಇಲ್ಲೊಂದು ಫೋನ್ ಕಾಲ್ ಡಿಸ್ಟರ್ಬ್ ಮಾಡ್ತಾ ಇದೆ, ಅದಕ್ಕೆ ತಡೆ ಹಿಡ್ತಿದ್ದೆ. 3 ವಾರಗಳ ಕಾಲ ಗಬ್ರಿಯಲ್ ದೇವದೂತನು ಅಂಧಕಾರದ ಶಕ್ತಿಗಳು ಪಾರಸಿಯ ರಾಜನಾದ ಕೊರಸನ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದನ್ನು ತಡೆಗಟ್ಟಲು ಅವುಗಳೊಂದಿಗೆ ಹೋರಾಡಿದನು. ದೇವ ಜನರಾದ ಯಹೂದ್ಯರ ಪರವಾಗಿ ಮಾಡಬೇಕಾಗಿದ್ದ ಎಲ್ಲವನ್ನು ದೇವರು ಮಾಡಿದ್ದಾಯಿತು. ಅಂತಿಮವಾಗಿ ದೇವರು ಜಯಗಳಿಸಿದನು. ಮಿಕಾಯಲ್ ದಿವ್ಯ ಪಾಲಕನು ಕೊರೆಷ ಮತ್ತು ಅವನ ಮಗನಾದ ಕ್ಯಾಂಬಿಸಸ್ನ ಕಾಲದಲ್ಲೆಲ್ಲ ವೈರಿಯಾದ ಸೈತಾನನ ದುಷ್ಟಶಕ್ತಿಯನ್ನು ಸಂಪೂರ್ಣ ನಿಯಂತ್ರಿಸಿದ್ದನು. ಬಿಡುಗಡೆ ಆಗುವುದಕ್ಕೆ ದೇವರು ಕಾಲವು ಪರಿಪೂರ್ಣವಾಗುವಾಗ ಇವರ ಬಿಡುಗಡೆಗೆ ಆಗಬೇಕಾದಂತ ಎಲ್ಲ ಕಾರ್ಯವನ್ನ ಮಾಡಿದ್ರು. ಕೊರೆಷನನ್ನು ಆರಿಸಿಕೊಂಡು ಆತನ ಮುಖಾಂತರವಾಗಿ ಇವರ ಬಿಡುಗಡೆ ಮಾಡುವುದು ಮಾತ್ರವಲ್ಲದೆ ಪ್ರವಾದನೆಗಳು ನೆರವೇರುವುದಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳು ಅಲ್ಲಿಂದ ನಡೆಯಲ್ಪಡ್ತು. ಪಾರಸಿ ರಾಜ್ಯದಿಂದ ದೇವಾಲಯ ಕಟ್ಟಲ್ಪಡುವುದಕ್ಕೆ ಬೇಕಾದಂತ ಎಲ್ಲ ಸಾಮಗ್ರಿಗಳನ್ನು ತಂದು ಬೇಕಾದಂತ ಎಲ್ಲಾ ಸಹಾಯವನ್ನ ಮಾಡಿ ಅರಸನ ಭಂಡಾರದಿಂದ
ಆಸ್ತಿ ಬಂತು, ಹಣ ಬಂತು. ಎಷ್ಟೇ ಜನರು ಎಜ್ರನಿಗೂ ಮತ್ತು ಜಕರನಿಗೂ ಹೊಸೆಯನಿಗೂ ವಿರುದ್ಧವಾಗಿ ಎಷ್ಟೇ ಅಡೆತಡೆಗಳನ್ನ ತಂದ್ರೂ ಕೂಡ ದೇವರ ಆಲಯ ಕಟ್ಟಲ್ಪಡ್ತು, ದೇವರ ಪೌಳಿ ಗೋಡೆ ಕಟ್ಟಲ್ಪಡ್ತು. ಮತ್ತೆ ದೇವರ ಇಸ್ರೇಲ್ ದೇಶದ ರಾಜ್ಯ ಅಲ್ಲಿ ಸಂಪೂರ್ಣವಾಗಿ ಮತ್ತೆ ದೇವ ಜನರು ಅಲ್ಲಿ ವಾಸ ಮಾಡುವುದಕ್ಕೆ ದೇವರು 70 ವರ್ಷಗಳಾದ ಮೇಲೆ ಅದನ್ನ ನೆರವೇರಿಸಿದ್ರು. ಅದನ್ನ ಅದು ಪ್ರವಾದನೆ ನೆರವೇರ್ತದೆ, ನೆರವೇರ್ಬೇಕು. ನೆರವೇರುವಂತ ಸಮಯದಲ್ಲಿ ದೇವರ ಕಾರ್ಯಗಳು ಅಲ್ಲಿ ನಡೆಯುವಾಗ ಅದನ್ನ ನಡೆಯದ ಹಾಗೆ ಮಾಡೋದಕ್ಕೆ ಸೈತಾನನು ಆತನ ದೂತರು ಅಲ್ಲಿ ತಡೆ ಹಿಡಿತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನ ಮುಗಿಸಿ ಮುಂದಾಗುವಂತ ವಿಷಯಗಳನ್ನ ದಾನಿಯೇಲನಿಗೆ ತಿಳಿಸೋದು ಇಲ್ಲಿಗೆ ಬರಬೇಕಾಗ್ತದೆ. ಅದಕ್ಕಾಗಿ ಇವನಿಗೆ ತಿಳಿಸಬೇಕಾದಂತ ದೇವದೂತನು ಅಲ್ಲಿ ಹೋರಾಟ ಮಾಡ್ತಾ ಇದ್ದ. ಸೈತಾನನು ಹೇಗೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಎಲ್ಲಾ ಕಾಲಕ್ಕೂ ಎಲ್ಲಾ ಭಕ್ತರ ಮೇಲೆ ಆಕ್ರಮಣ ಮಾಡುತ್ತಾ ದೇವರ ಯೋಜನೆಗಳನ್ನ ತಡೆಯುವುದಕ್ಕೆ ಕಾರ್ಯ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಸತ್ಯವನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಇಂತಹ ಮಹಾ ಹೋರಾಟದ ಮೂಲ ಕಾರಣವು ಬಯಲಾಗಬೇಕಾದಲ್ಲಿ ದೇವರು ತನ್ನೆಲ್ಲಾ ಶಕ್ತಿಯನ್ನು ಉಪಯೋಗಿಸಬಾರದಾಗಿತ್ತು. ಒಂದ್ ವೇಳೆ ಆ ಕ್ಷಣದಲ್ಲೇ ಆ ದೇವದೂತನನ್ನ ಸಂಪೂರ್ಣವಾಗಿ ನಾಶಪಡಿಸಿ ಅಥವಾ ತಡೆದು ಆ ಸಮಯದಲ್ಲಿ ದಾನಿಯೇಲನಿಗೆ ತಿಳಿಸಬೇಕಾದಂತ ಸಂಗತಿಯನ್ನ ತಿಳಿಸಬೇಕಾದಂತ ದೇವದೂತನ ಬಿಡಿಸಬಹುದಾಗಿ. ಅದ್ರ ದೇವ್ರು ಹಾಗೆ ಮಾಡ್ಲಿಲ್ಲ. ಹಾಗೇನು ಮಾಡಿದ್ರೆ ಮತ್ತು ಕೂಡ ದೇವರಲ್ಲಿ ಪ್ರೀತಿ ಸ್ವರೂಪಿ ಅಲ್ಲ ಅನ್ನೋದನ್ನ ಸೈತಾನನು ಸಾಬೀತು ಮಾಡ್ಲಿಕ್ಕಾಗ್ತದೆ. ತಾನು ಪ್ರೀತಿ ಸ್ವರೂಪಿ ಆದದ್ರಿಂದ ಆ ಹೋರಾಟದಲ್ಲಿ ತಡವಾದ್ರೂ ಸಹ ಅದನ್ನ ಸಹಿಸಿಕೊಂಡು ತಾಳ್ಮೆಯಿಂದ ತಾನು ಮಾಡಬೇಕಾದಂತ ಕಾರ್ಯವನ್ನೆಲ್ಲ ತಾನು ಮಾಡಿ ಮುಗಿಸಿ ಸೈತಾನನ ದೂತನನ್ನ ಸೋಲಿಸಿ ನಂತರ ಆತನನ್ನ ಇಲ್ಲಿಗೆ ಬರುವ ಹಾಗೆ ದೇವರು ಮಾಡ್ತಾನೆ. ಸೈತಾನನ ಈ ಅಧಿಕಾರವನ್ನು ಮನ ಬಂದಂತೆ ಮಟುಕುಗೊಳಿಸಬಾರದಾಗಿತ್ತು. ಕೋಪ ತಾಪಗಳಿಂದ ದೇವರು ಯುದ್ಧ ಮಾಡಿದ್ರೆ, ವಿವೇಕದನದೇ ಇಲ್ಲದೆ ತಾನು ಕೆಲಸ ಮಾಡಿದ್ರೆ ಸೈತಾನನಿಗೆ ಸಾಕಷ್ಟು ಅವಕಾಶಗಳು ಸಿಗ್ತವೆ. ದೇವರ ಮೇಲೆ ಅಪವಾದ ವರ್ಷ ಅವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮಹಾಜ್ಞಾನಿಯಾದಂತ ದೇವರು ಎಲ್ಲ ಯುಗದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಆತನು ಈ ಹೋರಾಟವನ್ನ ನಡೆಯುವುದಕ್ಕೆ ಮತ್ತು ತನ್ನ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಅಂತ್ಯದಲ್ಲಿ ಜಯಿಸಬೇಕಾದಂತ ಜಯಕ್ಕೆ ಕಾರ್ಯ ಮಾಡುವುದಾಗಿದ್ದಾನೆ. ಅವನ ಸಹಜವಾದ ಗುಣ ಹಾಗೂ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಕಾರಣ ಎಲ್ಲ ದೇವದೂತರಿಗೂ ಮತ್ತು ಇತರ ಲೋಕದವರೆಲ್ಲರಿಗೂ ತಿಳಿದು ಬರಬೇಕು. ಸೈತಾನನಲ್ಲಿರ್ತಕ್ಕಂಥ ಕೆಟ್ಟತನ ಎಷ್ಟು, ಅದರ ಪರಿಣಾಮ ಎಷ್ಟು, ಪ್ರಮಾಣ ಎಷ್ಟು ಎಂಬುದನ್ನ ಉಪರ ಲೋಕಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಗ್ಬೇಕಾಗಿ ಕ್ರಿಸ್ತನು ಮತ್ತು ಸೈತಾನನ ಈ ಮಹಾ ಹೋರಾಟದಲ್ಲಿ ದೇವದೂತರು ಸಹ ತಮ್ಮ ಇತಿಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿ. ದೇವದೂತರಿಗೆ ಒಂದು ಸಾರಿ ಹೇಳಿದ್ರೆ, ದೇವರು ಅಪ್ಪಣೆ ಕೊಟ್ಟಿದ್ರೆ, ಅಧಿಕಾರ ಕೊಟ್ಟಿದ್ರೆ ಆ ದೇವದೂತನ ಆತನ ಹೊಡೆದು ಉಳಿಸಿ ಬಂದ್ಬಿಡ್ಬೋದಾಗಿ. ಹಾಗೆ ಮಾಡ್ಲಿ. ದೇವ್ರ ಪ್ರೀತಿಯಿಂದಲೇ ಕೆಲಸ ಮಾಡ್ಬೇಕಾಗಿ. ಯೇಸು ಸ್ವಾಮಿಯನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಪೇತ್ರನಿಗೆ ಕೋಪ ಬರ್ತದೆ. ಕೋಪ ಬಂದ ತಕ್ಷಣ ಅವನ ಕೈ ಕತ್ತಿ ಇರ್ತದೆ. ಕತ್ತಿ ತೆಗೆದುಕೊಂಡು ಸಿಪಾಯಿಗೆ ಹೊಡಿತಾನೆ. ಕೈಪಿ ಕತ್ತರಿಸಿ ನೆಲಕ್ಕೆ ಬೀಳ್ತಾನೆ. ಯೇಸು ಸ್ವಾಮಿ ನನಗೆ ಇಷ್ಟೊಂದು ಹಿಂಸೆ ಮಾಡ್ತಾರಲ್ಲ, ಅನುಭವಿಸ್ಲಿ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬೋದಾಗಿ. ಅದ್ರ ಸ್ವಾಮಿ ಆ ಸಿಪಾಯಿಗೆ ಆ ಕಿವಿಯನ್ನ ತೆಗೆದುಕೊಂಡು ಹೋಗಿ ಮುಟ್ಟಿ ಸ್ವಸ್ಥಪಡಿಸ್ತಾರೆ. ಕಿವಿ ಮೊದಲನಂತೆ ಆಗ್ತದೆ. ತನ್ನನ್ನು ಹಿಡ್ಕೊಂಡು ಸಿಲುಬೆಗೆ ಹಾಕುವಂತ ಸಿಪಾಯಿ, ತನಗಿಂತ ಘೋರವಾದಂತ ಶಿಕ್ಷೆಗೆ ಒಪ್ಪಿಸಿಕೊಡುವಂತ ಸಿಪಾಯಿ, ಅವನಿಂದ ನನಗಿಂತ ಘೋರವಾದಂತ ನೋವನ್ನು ಅನುಭವಿಸಬೇಕಾಗಿದೆ. ಈ ಸಮಯದಲ್ಲಿ ಆತನು ಸ್ವಲ್ಪವೂ ಉದ್ರೇಕಕ್ಕೆ ಒಳಗಾಗದೆ ತನ್ನ ನಿಜ ಗುಣವಾದಂತ ಪರಿಶುದ್ಧವಾದ ಪ್ರೀತಿಯನ್ನ ಪ್ರಕಟಪಡಿಸ್ತಾನೆ. ಪ್ರತಿಯೊಂದು ಘಟನೆಗಳು ಸಾಕ್ಷ್ಯಾಧಾರವಾಗಿ ಉಳಿಯುವಂತಿದ್ದಾರೆ. ಅದಕ್ಕಾಗಿಯೇ ಈ ಭೂಮಿ ಮೇಲೆ ಭಕ್ತರ ಜೀವಿತದಲ್ಲಿಯೂ ಇಂಥ ಕಾರ್ಯಗಳು ನಡೆಯುವಾಗ ದೇವರ ಪ್ರೀತಿಗನುಸಾರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ, ಅದನ್ನ ಕಾಪಾಡಿಕೊಳ್ಬೇಕಾಗಿದೆ ಮತ್ತು ಅದಕ್ಕಾಗಿ ನಾವು ಪ್ರಯಾಸ ಮಾಡಬೇಕು. ನಮ್ಮಿಂದ ಯಾವತ್ತು
ದೇವರ ಪ್ರೀತಿಯ ನಿಜ ಸ್ವಭಾವಕ್ಕೆ, ಆತನ ಈ ಉನ್ನತವಾದಂತ ಪಾವಿತ್ರ್ಯತೆಗೆ ಧಕ್ಕೆ ಆಗದಂತೆ ಆತನ ಜೊತೆಯಲ್ಲಿ ನಾವು ನಿಲ್ಲಬೇಕಾಗ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದೇ ನಮಗೂ ದೇವರಿಗೂ ನಡುವಂತ ಒಪ್ಪಂದ. ಆ ಪ್ರೀತಿಯ ನಿಯಮಗಳನ್ನ ಅನುಸರಿಸಿ ಮಾತ್ರ ಈ ಲೋಕದಲ್ಲಿ ನಾವು ಹೋರಾಟ ಮಾಡಬೇಕು. ಅದಕ್ಕಾಗಿ ಸ್ವಾಮಿ ಹೇಳುದು, ನಿನ್ನ ವೈರಿಯನ್ನು ಸಹ ಪ್ರೀತಿ ಮಾಡ. ಅದನ್ನು ಸ್ವಾಮಿ ಮಾಡ್ತು. ಇದರ ಅರ್ಥ, ಸೈತಾನ್ ಜೊತೆಲಿ ಯುದ್ಧ ಮಾಡಿದ್ರು ಕೂಡ ಸೈತಾನನ್ನ ಸೃಷ್ಟಿಸುವಾಗ ದೇವರು ಪ್ರೀತಿಯಿಂದಲೇ ಸೃಷ್ಟಿ ಮಾಡಿ ಆತನನ್ನು ಪ್ರೀತಿ ಮಾಡಿದ್ರಿಂದಲೇ ಆತನನ್ನ ಅರ್ಥ ವೈಭವದಲ್ಲಿ ಆ ಪ್ರೀತಿಯನ್ನ ಆತನ ಅರ್ಥ ಮಾಡ್ಕೊಳ್ಳಿಲ್ಲ. ದೇವರು ಆತನನ್ನ ಪ್ರೀತಿಸದೇ ಇರಲಿಲ್ಲ. ಎಲ್ಲರನ್ನ ಪ್ರೀತಿಸಿದ ಹಾಗೆ ಆತನನ್ನು ಪ್ರೀತಿಸಿದನು. ಆದ್ರೆ ಆತನ ಆ ಪ್ರೀತಿಗೆ ಯೋಗ್ಯನಾಗಿ ಉಳಿಯಿಲ್ಲ. ಇದು ತಾನೇ ಕೊನೆಗೆ ಸಿಗುವಂತ ತಾತ್ಪರ್ಯ. ಇದನ್ನ ತಾನೇ ಜಗತ್ತು ಅರ್ಥ ಮಾಡ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ತಾನೇ ಸೈತಾನನು ಯಾರು, ದೇವರು ಯಾರು ಎಂಬುದು ನಮಗೆ ಅರ್ಥ. ಪ್ರೀತಿಯು ದೇವರ ಸರ್ಕಾರದ ಅಸ್ತಿವಾರವು, ಅಂದರೆ ನೀತಿ ನಿಯಮವಾಗಿದೆ. ಈ ಕಾರಣದಿಂದ ಪ್ರೀತಿ ಸ್ವರೂಪನಾಗಿರುವ ಆತನು ಪ್ರೀತಿಯಿಂದಲೇ ತನ್ನ ಕಾರ್ಯವನ್ನು ಮಾಡುತ್ತಾನೆಯೇ ಹೊರತು ಬಲಾತ್ಕಾರ ಅಥವಾ ದಬ್ಬಾಳಿಕೆಯಿಂದಲ್ಲ. ದೇವರು ಪ್ರೀತಿಯ ಸಿದ್ಧಾಂತದ ಮೂಲಕ ಮಾತ್ರ ಕಾರ್ಯ ಮಾಡುತ್ತಾನೆಂಬ ಈ ಅಂಶವು ಕ್ರಿಸ್ತನು ಮತ್ತು ಸೈತಾನನ ನಡುವಣ ಮಹಾ ಹೋರಾಟದ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿ ಸ್ವರೂಪ. ಜಗತ್ತನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನದಲ್ಲಿ ಈ ಲೋಕ ಮುಂದೆ ಸಾಗಿದೆ. ಅದರಲ್ಲಿ ಸ್ವಾಮಿ ನಮಗೂ ಪಾಲು ಕೊಟ್ಟಿದ್ದಾನೆ. ಈಗ ನಾವು ಆತನ ಪರವಾಗಿ ನಿಂತು ಆತನು ಪಡುತ್ತಿರುವಂತ ಈ ಪ್ರಯಾಸದಲ್ಲಿ ಸಫಲನಾಗುವುದಕ್ಕೆ ಆತನ ಜೊತೆಗೆ ನಾವು ಸಹಕರಿಸಬೇಕಾಗಿದೆ. ಸಹಕರಿಸಬೇಕಾದ್ರೆ ಆತನಂತೆಯೇ, ಆತನು ನಡ್ಕೊಂಡ ಹಾಗೆ, ಆತನು ಅನುಸರಿಸಿದ ನಿಯಮಗಳನ್ನೇ ನಾವು ಸಹ ಅನುಸರಿಸಬೇಕಾಗಿದೆ. ಒಂದ್ ವೇಳೆ ನಾವು ಎಡವಟ್ಟು ಮಾಡಿದರೆ ಅದು ಸೈತಾನನಿಗೆ ಒಂದು ಅವಕಾಶ ಸಿಗ್ತದೆ ಮತ್ತು ತಡ ಆಗ್ತದೆ. ಅದರ ದೇವರು ಸರ್ವಶಕ್ತ, ತಾನು ಮಾಡಬೇಕಾದಂತ ಕಾರ್ಯವನ್ನ ಮಾಡೇ ಮಾಡ್ತಾನೆ. ನಾವು ಬಲಹೀನರಾದ್ರು ಪಾಪಿಗಳಾದ್ರು ನಮ್ಮನ್ನು ಆರಿಸಿಕೊಂಡಂತ ದೇವರು ತನ್ನ ನಾಮದ ಘನತೆಗಾಗಿ ಆ ಸಮಯದಲ್ಲಿ ನಮಗೆ ಬೇಕಾದ ಬಲವನ್ನು ಕೊಟ್ಟು ನಾವು ಆತನ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಬೇಕಾದಂತ ಶಕ್ತಿಯನ್ನ ನೀಡಿ ನಾವು ಆತನಿಗೆ ಸಹಕರಿಸುವಂತೆಯೂ ಕೂಡ ನಮ್ಮನ್ನು ಆಧರಿಸ್ತಾನೆ, ಪರಾಮರಿಸ್ತಾನೆ, ಉಪಯೋಗಿಸ್ತಾನೆ, ನಡೆಸ್ತಾನೆ ಮತ್ತು ತಾನು ಜಯಶಾಲಿ ಆಗ್ತಾನೆ. ನಮ್ಮನ್ನು ಸಹ ಜಯಶಾಲಿಗಳನ್ನಾಗಿ ಮಾಡ್ತಾನೆ. ಇದು ತಾನೇ ಈ ಒಂದು ವಾರದ ಪಾಠದಲ್ಲಿ, ಈ ದಿನದ ಪಾಠದಲ್ಲಿ ನಾವು ಕಲಿತೇವೆ. ಹೇಗೆ ನಡೆಸ್ತಾನೆ, ಹೇಗೆ ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ, ಹೇಗೆ ನಾವು ಆತನಿಗೆ ಸ್ಪಂದಿಸಬೇಕು, ಉಪಯೋಗಿಸ್ಬೇಕು, ಹೇಗೆ ನಾವು ಆತನ ಜೊತೆಯಲ್ಲಿ ನಡೀಬೇಕು ಅಂತಕ್ಕಂಥ ವಿಷಯಗಳನ್ನ ಮುಂದಿನ ಪಾಠಗಳಲ್ಲಿ ನಾವು ಕಲಿಯೋಣ. ದೇವರ ನಮ್ಮನ್ನು ಆಶೀರ್ವಾದ ಮಾಡಲಿ. ಏನಾದರೂ ಹೆಚ್ಚಿನ ವಿಷಯ ತಿಳಿಸೋದಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಈ ಸಮಯದಲ್ಲಿ ಹಂಚ್ಕೊಳ್ಬಹುದು, ಕೇಳಬಹುದು. ಎಲ್ಲರೂ ಅದಕ್ಕೆ ನಾವು ಸಹಕರಿಸೋಣ. ಇಲ್ಲವಾದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ತಿಳಿದಂತ ವಿಷಯಗಳನ್ನ ಆಶೀರ್ವಾದ ಮಾಡಲಿ, ಮುಂದಿನ ಪಾಠಗಳನ್ನ ಅರ್ಥ ಮಾಡಿಕೊಳ್ಳಲು ದೇವರು ನಮಗೆ ಶಕ್ತಿ ನೀಡಲಿ. ಇದು ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ಮಾಡ್ತಕ್ಕಂಥವರು ಈ ಸಮಯದಲ್ಲಿ ಬೋಧಕರಂತ ಯಶವಂತ್ ಸಾರ್ ಅವರು, ಯಶವಂತ ಅಮ್ಮಗಳವರು ಮುಕ್ತಾಯದ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಕೇಳಿಸ್ತಾ ಇದೆಯಾ? ಸರ್, ಸಿಂತಾ ಮೇಡಮ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಮುರಳಿ ಕೃಷ್ಣ ಅವರ ಅತ್ತೆ, ಮದರ್ ಇಲ್ಲ, ಜೈನ್ ಸಂದ್ರಮ ನೋ ಮೋರ್. ಹೌದಾ? ಹೌದು ಪಾಸ್ಟರ್. ಹೆಸರೇನಂದ್ರೆ ಅವ್ರು ಹೇಳಿ. ಜೈನ್ ಸಂದ್ರಮ
ಮುರಳಿ ಕೃಷ್ಣ ಅವರ ಅತ್ತೆ 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 ಓಕೆ ಸೀತೆ. ಓಕೆ ಪಾಸ್ಟರ್ ಮುರಳೀಕೃಷ್ಣ ಅವರ ಅತ್ತೆಯವರು ಅವರು ತೀರ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊತಿದ್ದಾರೆ. ಮತ್ತೆ ವಿಕ್ರಮ್ ಮತ್ತು ದಯಾನಂದ್ ಮತ್ತು ವಿಕ್ರಮ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮನವಿಗಾಗಿ ಪ್ರಾರ್ಥನೆ. KP ರವಿ ಅವರ ಕುಟುಂಬ, ಅವರ ಬಿಸಿನೆಸ್ ಮತ್ತು ಬಳ್ಳಾರಿ ಸಭೆಯ ದುರಸ್ತಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. SSL PUC ಸೆಕೆಂಡ್ ಇಯರ್ ಪರೀಕ್ಷೆ ನಡೀತದೆ, ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ರಾಜ್ ರಿಚರ್ಡ್ಸನ್ ಜಾನ್ಸನ್ ಯೇಸುದಾಸ್ ಅವರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನಾದ್ರು ಪ್ರಾರ್ಥನೆ ಇದ್ರೆ ಶೋಭಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಆರೋಗ್ಯ ಶೋಭಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರತ್ನ ಅವರ ಮಗಳಿಗೆ ಎಕ್ಸಾಮ್ ಇದೆ, ನಾಳೆದ ಮಕ್ಕಳಿಗೆ ಎಕ್ಸಾಮ್ ಆಗ್ತದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೋಧಕರೇ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆ ಆದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಬೆಳಗಿನಿಂದ ಇಲ್ಲಿವರೆಗೆ ನಮ್ಮೆಲ್ಲರನ್ನ ನೀನು ಅದ್ಭುತವಾಗಿ ನಡೆಸಿ, ಈ ಸಾಯಂಕಾಲದಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿ ಈ ಸಬ್ಬತ್ ಶಾಲೆಯಲ್ಲಿ ಭಾಗವಹಿಸಿ ನಿನ್ನ ವಾಕ್ಯಗಳನ್ನ ಭಾನುವಾರದ ಪಾಠದಲ್ಲಿ ತಿಳಿದುಕೊಳ್ಳುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಇಲ್ಲಿಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಎಂದು ನಾವು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವ ಹಾಗೆ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಇವತ್ತಿನ ಪಾಠದಲ್ಲಿ ನಾವು ನೋಡುವರಾಗಿದ್ದೇವೆ, ಪ್ರೀತಿಯ ಒಂದು ಪ್ರಾಮುಖ್ಯತೆ ಎಷ್ಟು ದೊಡ್ಡದಾಗಿದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ದೇವರ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಪ್ರೀತಿಯಲ್ಲಿ ಜೀವಿಸುವ ಹಾಗೆ ನೀನೇ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಒಂದೊಂದು ವಾಕ್ಯಗಳನ್ನ ಆಶೀರ್ವದಿಸು ಸ್ವಾಮಿ. ಆ ವಾಕ್ಯಗಳನ್ನ ಬರೀ ಕೇಳುವುದು ಅಷ್ಟೇ ಅಲ್ಲದೆ ಆ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರ, ವಿಶೇಷವಾಗಿ ಈ ಸಮಯದಲ್ಲಿ ಅನೇಕ ಮನವಿಗಳನ್ನ, ಅವರ ಹೆಸರುಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ಮುರಳಿ ಕೃಷ್ಣ ಅವರ ಅತ್ತೆಯವರು ಸ್ವಾಮಿ, ಅವರು ತೀರ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ, ಆ ಕುಟುಂಬಕ್ಕೆ ಬೇಕಾದಂತ ಶಾಂತಿ ಸಮಾಧಾನವನ್ನ ಕೊಟ್ಟು ಸ್ವಾಮಿ ಅವರನ್ನ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಅವರ ದುಃಖವನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆ ದುಃಖದಿಂದ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು KP ರವಿಗೋಸ್ಕರ ನಾವು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡೋರಾಗಿದ್ದೇವೆ ಕರ್ತನೆ. ಆ ಮಗನ ಎಲ್ಲ ವಿಷಯಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆತನಿಗೆ ಬೇಕಾದಂತ ಎಲ್ಲ ಸಹಾಯಗಳನ್ನ ನೀನು ಒದಗಿಸಿಕೊಟ್ಟು ಸ್ವಾಮಿ, ನಿನ್ನ ಭಯಭಕ್ತಿಯಲ್ಲಿ ಆತನು ಬೆಳೆಯುವಾಗ ನಡೆಯುವಾಗ ಸ್ವಾಮಿ ನೀನೆ ಅದಕ್ಕೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನ ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಇನ್ನೂ ಅನೇಕ ಹೆಸರುಗಳನ್ನ ಈಗಾಗಲೇ ತಿಳಿಸಿದ್ದಾರೆ ಸ್ವಾಮಿ. ಒಂದೊಂದು ಹೆಸರುಗಳನ್ನ ಈಗಾಗಲೇ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರ ಕಷ್ಟಗಳನ್ನ ಬಲ್ಲವನಾಗಿದ್ದಿ, ಅವರ ನೋವುಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನ ನೀನು ಮುಟ್ಟು ಸ್ವಾಮಿ. ಅವರ ಕುಂದು ಕೊರತೆಗಳನ್ನ, ಅವರ ನೋವುಗಳನ್ನ ಹೋಗಲಾಡಿಸಿ ಸ್ವಾಮಿ, ಅವರು ನಿನ್ನ ಬಳಿಗೆ ಬಂದು, ಹೌದು ನನ್ನ ತಂದೆಯಾದಂತಹ ದೇವರು ನನ್ನನ್ನು ಆಶೀರ್ವಾದ ಮಾಡಿ ನನಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಸಾಕ್ಷಿಯನ್ನು ಕೊಡುವ ಹಾಗೆ ನೀ ಮಕ್ಕಳನ್ನ ನೀನು ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಪ್ರತಿನಿತ್ಯವೂ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳುವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ. ಇನ್ನು ವಿಶೇಷವಾಗಿ ಸ್ವಾಮಿ ಛತ್ತೀಸ್ಗಢದಲ್ಲಿ ಇರತಕ್ಕಂತ ವಿಷಯವನ್ನ ಈಗಾಗಲೇ ನಾವು ಬಹಳ ಸಂತೋಷದಿಂದ ತಿಳಿದುಕೊಂಡವರಾಗಿದ್ದೇವೆ. 3 ವಿಲೇಜ್ಗಳಲ್ಲಿ, ಹಳ್ಳಿಗಳಲ್ಲಿ ಸ್ವಾಮಿ
ಕ್ರೈಸ್ತರನ್ನ ಸಾಯಿಸಬೇಕಂತೇಳಿ ತೀರ್ಮಾನ ತೆಗೆದುಕೊಂಡಂತ ತೀರ್ಮಾನವನ್ನ ಸ್ವಾಮಿ ಬದಲಾವಣೆ ಮಾಡಿ ಅಲ್ಲಿ ಅದ್ಭುತ ಕಾರ್ಯವನ್ನ ಮಾಡಿ ಕ್ರೈಸ್ತರನ್ನ ಉಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾಗಿದೆ, ಪ್ರಾರ್ಥನೆ ಎಷ್ಟು ಅದ್ಭುತವಾಗಿದೆ ಅನ್ನುವುದನ್ನ ಇದರ ಮುಖಾಂತರ ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ತಂದೆಯಾದ ದೇವರೇ, ಇನ್ನೊಂದು ಆವರ್ತಿ ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸು ಸ್ವಾಮಿ. ಪ್ರೇಮ್ನಾಥ್ ಕೋಲ್ಕರ್ ಅವರು ಹೇಳಿದಂತ 2 ಹೆಸರುಗಳನ್ನ, ವರಲಕ್ಷ್ಮಿ ಅವರು ಹೇಳಿದಂತ ಹೆಸರುಗಳನ್ನ, ಇನ್ನು ಅನೇಕರು ಹೇಳಿದಂತ ಹೆಸರುಗಳನ್ನು ಕೂಡ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಆ ಎಲ್ಲಾ ಹೆಸರುಗಳನ್ನು ಕೂಡ ಸ್ವಾಮಿ ನೀನು ತಿಳಿದವನಾಗಿದ್ದಿ, ಅವರ ದುಃಖಗಳನ್ನ ಬಲ್ಲವನಾಗಿದ್ದಿ, ಅವರ ಕಷ್ಟಗಳನ್ನ ತಿಳಿದವನಾಗಿದ್ದಿ ಕರ್ತನೆ. ನೀನೇ ಅವರನ್ನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಂದ, ಎಲ್ಲ ನೋವುಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಶಾಂತಿ ಸಮಾಧಾನವನ್ನು ಕೊಟ್ಟು ಅವರನ್ನು ನಡೆಸು. ವಿಶೇಷವಾಗಿ ಬೋಧಕರನ್ನು ನೀನು ಆಶೀರ್ವದಿಸು ಸ್ವಾಮಿ. ಪ್ರತಿನಿತ್ಯವೂ ಅವರು ಸಭಾ ಶಾಲೆ ಪಾಠವನ್ನ ತಿಳಿಸುವಂತಹ ಸಮಯದಲ್ಲಿ ಅವರಿಗೆ ಬೇಕಾದಂತ ಒಳ್ಳೆ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಅವರನ್ನು ನಡೆಸು. ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ನೀನು ಆಶೀರ್ವದಿಸಿ ಅವರೆಲ್ಲರೂ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ನಡೆದುಕೊಳ್ಳುವಂತಹ ಸಮಯದಲ್ಲಿ ಯಾವ ಸೈತಾನನ ಶೋಧನೆ ಕೂಡ ಆ ಮನೆ ಒಳಗಡೆಗೆ ಬಾರದಂತೆ ನೀನು ಅವರನ್ನು ಆಶೀರ್ವದಿಸಿ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನ ನೀನು ಮುಟ್ಟು ಸ್ವಾಮಿ. ಅವರ ಇರತಕ್ಕಂಥ ಎಲ್ಲ ತೊಂದರೆಗಳನ್ನು ಹೋಗಲಾಡಿಸು. ಅವರಿಗೆ ಬೇಕಾದಂತ ಆಶೀರ್ವಾದಗಳನ್ನು ಕೊಟ್ಟು ಸ್ವಾಮಿ, ಪ್ರತಿ ನಿತ್ಯವೂ ಅವರು ಬಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಪ್ರತಿ ಒಬ್ಬೊಬ್ಬರಿಗೆ ನೀನು ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವರ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಂತ ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.